ಹಾಯ್, ಗುಡ್ ಮಾರ್ನಿಂಗ್. ಸುಮಾಶ್ರೀ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ. ಇವತ್ತು ಟಿಫನ್ಗೆ ತರಕಾರಿ ಪಲಾವ್ ಮಾಡೋಣ ಅಂತೇಳಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ತರಕಾರಿ ಎಲ್ಲ ಕಟ್ ಮಾಡಿ ಮಸಾಲೆ ರುಬ್ಬಿ ತರಕಾರಿ ಪಲಾವ್ ಮಾಡೋದ್ರೊಳಗಡೆ ಟೈಮ್ ಆಗುತ್ತೆ. ಏನಾದರೂ ಬೇಗ ಆಗೋದು ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಅನ್ಕೋತಾ ಇದ್ದೆ. ಬಟ್ ನಮ್ಮ ಮೋಹಿತ್ ನೆನ್ನೆ ತರಕಾರಿ ಪಲಾವ್ ಮಾಡಿಕೊಡಮ್ಮ, ನನ್ನ ಫ್ರೆಂಡ್ ಕೇಳ್ತಿದ್ದ, ಬಾಕ್ಸ್ಗೆ 2 ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ. ಅದಕ್ಕೆ ಸುಮ್ಮನೆ ಅವನಿಗೇನಕ್ಕೆ ಬೇಜಾರು ಮಾಡೋದು ಅಂತೇಳಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬೇಗ ಮಾಡಿಬಿಡೋಣ ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ತರಕಾರಿ ಪಲಾವ್ ಮಾಡೋದಕ್ಕೆ ನಾನು ಆಲೂಗೆಡ್ಡೆ, ಬೀನಿಸು, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೂಕೋಸಿದ್ರೆ ಹೂಕೋಸು ಎಲ್ಲ ಆ್ಯಡ್ ಮಾಡ್ಕೋತೀನಿ. ಯಾವ ತರಕಾರಿ ಇರುತ್ತೋ ಅದನ್ನೆಲ್ಲ ಹಾಕ್ಕೊಂಡ್ರೆ ಪಲಾವ್ ಚೆನ್ನಾಗಿ ಬರುತ್ತೆ. ಈಗ ಪಲಾವ್ ಮಾಡೋದಕ್ಕೆ ಮೊದಲಿಗೆ ಕುಕ್ಕರ್ನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಪೈಸಸ್ ತುಂಬ ಫ್ರೈ ಮಾಡ್ಕೋಬಾರ್ದು, ಯಾಕೆಂದರೆ ಅದು ಜಾಸ್ತಿ ಫ್ರೈ ಆದರೆ ಒಂಥರ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಸ್ಪೈಸಸ್ನ ಹಾಕಿದ ತಕ್ಷಣವೇ ಈರುಳ್ಳಿ ಹಾಕ್ಕೊಬಿಡ್ತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನೂ ಆ್ಯಡ್ ಮಾಡ್ಕೊಳ್ಳೋದು. ಇವಾಗ ಹಸಿ ಬಟಾಣಿ ರೇಟ್ ತುಂಬಾ ಕಡಿಮೆ ಇದೆ. 100 ರೂಪಾಯಿಗೆ 3 kg, 100 ರೂಪಾಯಿಗೆ 2.5 kg ಅಂತ ಎಲ್ಲ ಕಡೆ ಮಾರ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಬಟಾಣಿನ ತೊಗೊಂಡು ಬಂದು ಎಲ್ಲನೂ ಬಿಡಿಸಿ ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಈ ಥರ ಬಿಡಿಸಿ ರೇಟ್ ಕಡಿಮೆ ಇದ್ದಾಗ ಬಿಡಿಸಿ ಫ್ರೀಝರ್ನಲ್ಲಿ ಇಟ್ಕೊಬಿಟ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಸಿ ಬಟಾಣಿ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಅದಕ್ಕೆ ಈ ರೀತಿ ಕಡಿಮೆಗೆ ಸಿಕ್ಕಾಗ ಒಂದು 2-3 kg ತಂದು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ನಾವು ತುಂಬ ದಿನದವರೆಗೂ ಬಳಸ್ಕೋಬೋದು. ನನಗೆ ಅದು ಒಣ ಬಟಾಣಿಗಿಂತ ಹಸಿ ಬಟಾಣಿ ತುಂಬ ಇಷ್ಟ ಆಗುತ್ತೆ. ಈಗ ತರಕಾರಿ ಎಲ್ಲ ಫ್ರೈ ಆಗಿದೆ, ಅದಕ್ಕೆ ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು 5 ನಿಮಿಷ. ಹಸಿ ಬಟಾಣಿ ಒಗ್ಗರಣೆಲ್ಲೇ ಬೇಗ ಬೆಂದ್ಬಿಡುತ್ತೆ. ಒಂದು 5 ನಿಮಿಷ ತರಕಾರಿ ಮತ್ತು ಬಟಾಣಿನ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ತೆಂಗಿನಕಾಯಿನ ಒಂದು ಕಾಯಿನ ಒಡೆದ್ರೆ ಅದನ್ನು ತುರಿದು ಫ್ರಿಜ್ನಲ್ಲಿ ಇಟ್ಕೊಬಿಡ್ತೀನಿ. ಯಾಕೆಂದರೆ ತೆಂಗಿನಕಾಯಿ ಒಡೆದಾಗ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದನ್ನು ಫ್ರಿಜ್ಗೆ ಇಟ್ಬಿಟ್ಟು ತುರಿಯೋಕ್ಕೆ ಹೋದರೆ ಅದು ಚೆನ್ನಾಗಿ ಬರೋದಿಲ್ಲ, ಸಿಪ್ಪೆ ಥರ ಬೀಳುತ್ತೆ. ನನಗೆ ಆ ಥರ ಇದ್ದರೆ ಇಷ್ಟ ಆಗೋದಿಲ್ಲ. ತುರಿಯಾಗಿ ಬಂದರೆ ಚೆನ್ನಾಗಿರುತ್ತೆ. ಅದಕ್ಕೇ ಒಂದು ಕಾಯಿ ಒಡೆದು ನಾನು ಫ್ರಿಜ್ಜಲ್ಲಿ ತುರಿದು ಇಟ್ಕೊಬಿಟ್ಟಿರ್ತೀನಿ. ಬೇಕು ಅಂದಾಗ ಬಳಸ್ಕೊತೀನಿ. ಮತ್ತು ಅದು ಖಾಲಿ ಆದಾಗ ಇನ್ನೊಂದು ಕಾಯಿನ ಒಡೆದು ತುರಿದು ಇಟ್ಕೊತೀನಿ. ನಮಗೆ ಕೆಲಸನೂ ಕಡಿಮೆ ಆಗುತ್ತೆ ಮತ್ತು ಬೇಗನೂ ಕೆಲಸ ಆಗುತ್ತೆ. ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಧನಿಯಾ ಪುಡಿ, ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಂಡಿರುವಂಥ ತರಕಾರಿಗೆ ಸೇರಿಸ್ಕೊಂಡು ಒಂದು 5 ನಿಮಿಷ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ 2ರಷ್ಟು ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಸೇರಿಸ್ಕೊಂಡು ಅದು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಅಷ್ಟರೊಳಗಡೆ ನನ್ನ ಮಗ ಎದ್ದು ಬಂದು ಅಕ್ಕಿನ ತೊಳ್ಕೊತಾ ಇದ್ದೆ. ಅವನು ಇದ್ದಾಗ ಅಕ್ಕಿ ಏನಾದರೂ ತೊಳೆದ್ರೆ ಅಥವಾ ಕುಕ್ಕರ್ ಏನಾದ್ರು ಅನ್ನಕ್ಕೆ ಇಡ್ತಾಯಿದ್ರೆ ನಾನೇ ನೀರು ಆನ್ ಮಾಡಬೇಕು, ನಾನೇ ಆಫ್ ಮಾಡಬೇಕು ಅಂತ ಬರ್ತಾನೆ. ಅವನು ಎದ್ದ ತಕ್ಷಣ ಎತ್ಕೊಳ್ಳಿಲ್ಲ ಅಂದರೆ ಹೇಳ್ತಾನೆ. ಅದಕ್ಕೆ ತಿಂಡಿ ಮಾಡ್ತಾಯಿದ್ದೆ ಅಲ್ವಾ, ಲೇಟ್ ಆಗುತ್ತೆ ಅಲ್ಲಿಗೆ ಹೋದರೆ ಅಂತ ಹೇಳಿ ಅವನು ಕೂಡ ಶೆಲ್ಫ್ ಮೇಲೆ ಕರ್ಕೊಬಂದು ಕೂರಿಸ್ಕೊಬಿಟ್ಟಿದ್ದೀನಿ. ಆಟ ಆಡ್ಕೊತಾ ಇದ್ದಾನೆ. ಇವಾಗ ಈ ಕಡೆ ಮಸಾಲೆ ಹಾಕಿದ್ವಲ್ಲ, ನೀರು ಕುದೀತಾ ಇದೆ. ಅದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿನ ಒಂದು 5 ನಿಮಿಷ ನೀರಲ್ಲಿ ನೆನೆಸ್ಕೊಂಡು ಸೇರಿಸೋದ್ರಿಂದ ಅನ್ನ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಆದರೆ ಇವತ್ತು ನನಗೆ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಡೈರೆಕ್ಟಾಗಿ ತೊಳೆದು ಹಾಕ್ಕೊಬಿಡ್ತಾ ಇದ್ದೀನಿ. ಈಗ ಅಕ್ಕಿನ ಹಾಕ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋಣ. ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕೊಳ್ಳೋದ್ರಿಂದ ಪಲಾವ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀರು ಕುದೀತಾ ಇದೆ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 1-2 ವಿಸಲ್ ಕೂಗಿಸ್ಕೊಳ್ಳೋಣ. ಇಲ್ಲಿ ಕುಕ್ಕರ್ ಕೂಗೋಷ್ಟರೊಳಗಡೆ ನಾವು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ.
ಕುಕ್ಕರ್ ವಿಸಲ್ ಬಂತು. ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮೊಸರು ಬಜ್ಜಿನೂ ಕೂಡ ರೆಡಿ ಆಯಿತು. ನಮ್ಮ ಮನೆಯವರು ನಾನು ಇಬ್ಬರು ಅಷ್ಟಾಗಿ ಮೊಸರು ಬಜ್ಜಿ ಮೊಸರು ಏನು ಕೇಳಲ್ಲ ಪಲಾವ್ಗೆ, ಹಾಗೆ ತಿನ್ಕೊಬಿಡ್ತೀವಿ. ಬಟ್ ನಮ್ಮ ಮೋಹಿತ್ಗೆ ಮೊಸರು ಬಜ್ಜಿ ಇರಲೇಬೇಕು. ನಮ್ಮ ಗಣಂಗಂತೂ ಯಾವ ಊಟಕ್ಕಾದರೂ ಮೊಸರು ಬೇಕೇ ಬೇಕು. ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇವತ್ತು ಮೋಹಿತ್ ಸ್ನ್ಯಾಕ್ಸ್ಗೆ ಮಿಕ್ಸ್ ಫ್ರೂಟ್ನ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ ತಣ್ಣಗಾಗಿದೆ, ಪಲಾವ್ ರೆಡಿಯಾಗಿದೆ. ಮೋಹಿತ್ ಲಂಚ್ ಬಾಕ್ಸ್ಗೆ ಪಲಾವ್ ಹಾಕಿದ್ದೀನಿ. ಮತ್ತು ಅವನ ಫ್ರೆಂಡ್ಸ್ಗೂ ಬೇಕು ಅಂತ ಹೇಳಿದ್ದ ಅಲ್ವಾ, ಅದಕ್ಕೆ ಇವತ್ತು ಸ್ವಲ್ಪ ಪಲಾವ್ನ ಜಾಸ್ತಿ ಹಾಕ್ಕೊಟ್ಟಿದ್ದೀನಿ. ಪಲಾವ್ ರೆಡಿ ಆಗೋದ್ರೊಳಗಡೆ ಟೈಮ್ ಆಗೇ ಹೋಯಿತು. ಮೋಹಿತ್ ಟಿಫನ್ ಏನು ತಿನ್ನಲಿಲ್ಲ, ಅವ್ನು ರೆಡಿಯಾಗಿ ಸ್ಕೂಲಿಗೆ ಹೋದ. ಇದಾಗಿತ್ತು ಇವತ್ತಿನ ಸಿಂಪಲ್ ಲಂಚ್ ಬಾಕ್ಸ್ ರೆಸಿಪಿ. ಡೈಲಿ ಬೆಳಿಗ್ಗೆ ನಮ್ಮ ಮನೆ ಹತ್ರ ಒಂದು ಸ್ಕ್ವೇರಲ್ ಬರುತ್ತೆ. ಅದು ಚೀವ್ ಚೀವ್ ಅಂತ ಸೌಂಡ್ ಮಾಡ್ತಾ ಕೂತಿರುತ್ತೆ ಪಕ್ಕದ ಮನೆ ಹೆಂಚಿನ ಮೇಲೆ. ಅದು ಬೆಕ್ಕು ನೋಡ್ಬಿಟ್ಟು ಅದನ್ನು ಉಳ್ಕೊಳಕ್ಕೆ ಹೋಗ್ತಾ ಇದೆ. ಅದು ಬರೋದನ್ನು ಸ್ಕ್ವೇರಲ್ ಕೂಡ ನೋಡ್ಬಿಟ್ಟು ಹೊತ್ಕೊಬಿಟ್ಟಿದೆ. ಅದು ಚೀವ್ ಚೀವ್ ಅಂತ ಸೌಂಡ್ ಮಾಡ್ತಾಯಿದೆ. ಇಲ್ಲೇ ಎಲ್ಲೋ ಇದೆಯಲ್ಲ ಅಂತ ಬೆಕ್ಕು ಅದನ್ನೇ ಹುಡುಕ್ತಾ ನಿಂತಿದೆ. ಅದು ಸಿಗ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ. ಮೋಹಿತ್ ಸ್ಕೂಲ್ಗೆ ಹೋದ್ಮೇಲೆ ನಾವು ಪಾರ್ಕಿಗೆ ಹೋಗಿ ವಾಕ್ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ಗಣಂಗೂ ಕೂಡ ಟಿಫನ್ ಮಾಡಿಸಿ ನಾನು ಕೂಡ ಟಿಫನ್ ತಿಂದು ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಸ್ವಲ್ಪ ಬಟ್ಟೆ ಎಲ್ಲ ಒಣಾಕಿದ್ದೆ ರಾತ್ರಿಯೇ, ಅದನ್ನೆಲ್ಲ ಎತ್ಕೊಂಡು ಬಂದು ಮಡ್ಚಿಟ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಡೇ ಟೈಮ್ ಬಟ್ಟೆಗಳನ್ನ ಜಾಸ್ತಿ ವಾಶ್ಗೆ ಹಾಕೋದಿಲ್ಲ. ನೈಟು ವಾಶ್ ಮಾಡಿಬಿಟ್ಟು ಮಲ್ಕೊಳ್ಳೋವಾಗ ಒಣಗಾಕ್ಬಿಟ್ಟು ಮಲ್ಕೋತೀನಿ. ಏಕೆಂದರೆ ಈಗ ಸಮ್ಮರ್ ಶುರುವಾಗಿದೆ ಅಲ್ವಾ, ಬಿಸಿಲಿಗೆ ಹಾಕಿದ್ರೆ ಬಟ್ಟೆಗಳು ಜಾಸ್ತಿ ಕಲರ್ ಶೇಡ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೇ ನಾನು ಮಲ್ಕೊಳ್ಳುವಾಗ ಹಾಕ್ಬಿಟ್ರೆ ಏನು ಮಿಷನಲ್ಲಿ ಒಗ್ದಿರೋದಲ್ವ, ಬೇಗ ಡ್ರೈ ಆಗಿರುತ್ತೆ. ಬೆಳಿಗ್ಗೆ ಬಿಸಿಲು ಬರೋದ್ರೊಳಗಡೆ ಒಂದು 9-10 ಗಂಟೆ ಒಳಗಡೆ ಬಟ್ಟೆಗಳನ್ನ ಎತ್ಕೊಬಿಡ್ತೀನಿ. ಬಟ್ಟೆ ಎಲ್ಲ ಮಡಚಿಟ್ಟು ಗಣಂಗೆ ಸ್ನಾನ ಮಾಡಿಸಿ ಅವನಿಗೆ ಸ್ವಲ್ಪ ಉಗುರೆಲ್ಲ ಬೆಳೆದ್ಬಿಟ್ಟಿತ್ತು, ಕಟ್ ಮಾಡಿಕೊಡ್ತಾ ಇದ್ದೀನಿ. ಕೆಳಗಡೆ ಬಿದ್ದಿರುತ್ತೆ, ನೆಲದಲ್ಲಿ ಬಿದ್ದಿರುತ್ತೆ. ನೋವಾಯ್ತಿಲ್ವ ಗಣ ನಿಂಗೆ ನಾನು ಕಟ್ ಮಾಡ್ತಿರೋದು? ಆ ಕೈ ಕೊಡು. ಅದು ಕಾಣಿಸಲ್ಲ ಬಿಡು, ಆಮೇಲೆ ಎತ್ಕೊಳ್ಳೋಣ. ಎಷ್ಟು ಉದ್ದ ಬೆಳೆಸ್ಕೊಂಡಿದ್ಯಾ ನೋಡು ಉಗುರು. ಕಟ್ ಮಾಡಬೇಡ. ಏನಕ್ಕೆ ಹಿಂಗೆ ಇರಲ್ಲ ಕೈ? ಹಿಂಗೆ ಉಗುರು ಬೆಳೆಸ್ಕೋಬಾರ್ದು ಕಣು. ನೋಡು, ನೆನ್ನೆ ಊರಲ್ಲಿ ಮಣ್ಣಲ್ಲೆಲ್ಲ ಆಟಾಡ್ಕೊಂಡು ಬಂದಲ್ಲ, ಮಣ್ಣೆಲ್ಲ ಒಳಗಡೆ ಹೋಗಿ ಸೇರ್ಕೊಂಡೈತೆ ಅಲ್ವಾ? ನೋಡು ಎಷ್ಟು ಮಣ್ಣೈತೆ ನೋಡು. ನೋಡಿರಿ ಗಲೀಜಲ್ವಾ ಇದು? ಹಿಂಗೆಲ್ಲ ಬಿಟ್ಕೋಬಾರ್ದು. ಉಗುರುನ ನೀಟಾಗಿ ಕಟ್ ಮಾಡ್ಕೋಬೇಕು ಯಾವಾಗಲೂ. ಏನಮ್ಮ? ಅಣ್ಣವ್ರು ಆಟಾಡ್ತಾರೆ ಮಣ್ಣಲ್ಲಿ, ಅದಕ್ಕೆ ನೀನು ಆಟಾಡ್ತೀಯ. ಮಣ್ಣಲ್ಲಿ ಆಟಾಡು, ಅಂದರೆ ಇವತ್ತು ಉಗುರು ಕಟ್ ಮಾಡಿಸ್ಕೊ ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ಉಗುರು ಕಟ್ ಮಾಡಿಸ್ಕೊಂಡು ಮಣ್ಣನ್ನ ಉಗುರು ಕಟ್ ಮಾಡಿಸ್ಕೊಂಡು ಕರಿತೀಯಾ? ಸರಿ. ಯಾಕೆ ಕ್ಯಾಮ್ರಾ ಮುಟ್ತೀಯಾ? ಯಾಕೆ ಮುಟ್ತೀಯ ನೀನು ಕ್ಯಾಮ್ರಾನ? ಹಂಗೆ ನೋಡು, ಕಾಣಿಸ್ತಿದೆಯಲ್ಲ. ಯಾರಲ್ಲಿ ಕಾಣಿಸ್ತಾ ಇರೋದು? ಉಗುರೆಲ್ಲ ಕಟ್ ಮಾಡಿಸ್ಕೊಂಡಿದ್ದಾದಮೇಲೆ ಅವನು ವೆಹಿಕಲ್ಸ್ ಎಲ್ಲ ತೊಗೊಂಡು ಆಟಾಡ್ಕೋತಾ ಇದ್ದ. ಇವತ್ತು ಅವರಪ್ಪ ಎಲ್ಲೂ ಆಚೆ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದರು. ಅವ್ರಿಗೆ ಯಾವುದು ಕಾನ್ಫರೆನ್ಸ್ ಕಾಲ್ಸು ಮೀಟಿಂಗ್ಸು ಯಾವುದೂ ಇರಲಿಲ್ಲ. ಸೊ ಅವ್ರು ನೋಡ್ಕೋತಾರೆ ಅಂತ ಹೇಳಿ ಆಟಾಡ್ಕೋತಾನೆ ಅಂತ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ನಾನು ಸ್ನಾನ ಮುಗಿಸ್ಕೊ ಬರೋದ್ರೊಳಗಡೆ ಆಗಲೇ ಗಣಂಗೆ ನಿದ್ದೆ ಬರ್ತಾಯಿತ್ತು. ಅವ್ನು ಎಚ್ಚರಾಗಿದ್ದರೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅವನ್ನ ಮಲಗಿಸ್ಬಿಡೋಣ, ಆಮೇಲೆ ಬೇರೆ ಕೆಲಸ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಗಣನ ಮಲಗಿಸ್ದೆ. ಇನ್ನೇನು ಮಧ್ಯಾಹ್ನ ಆಗೋಯಿತು, ಸಂಜೆ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬೇರೆ ಏನಾದರೂ ಕೆಲಸ ಇರೋದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಮೊನ್ನೆ ತಂದಿದ್ದ ಬಾಳೆಹಣ್ಣಿತ್ತು, ಅದು ಆಗಲೇ ಸಿಪ್ಪೆ ಎಲ್ಲ ಒಂಥರ ಕಪ್ಪಗಾಗ್ಬಿಡ್ತಾಯಿತ್ತು. ಈ ಬಿಸಿಲಿಗೆ ಬಾಳೆಹಣ್ಣಿನ ಸಿಪ್ಪೆ ಬೇಗ ಕಪ್ಪಾಗ್ಬಿಡುತ್ತೆ. ಒಳಗಡೆ ಹಣ್ಣು ಚೆನ್ನಾಗೇ ಇರುತ್ತೆ, ಆದರೆ ಸಿಪ್ಪೆ ನೋಡಿದ್ರೇ ಹಣ್ಣನ್ನು ತಿನ್ನೋಕ್ಕೆ ಬೇಜಾರು. ನನ್ನ ಮಗ ಅಂತೂ ಈ ಕಪ್ಪಗಾಗಿರೋ ಬಾಳೆಹಣ್ಣನ್ನು ಕೊಟ್ಟರೆ ಬೇಡ ಮಮ್ಮಿ, ಅದು ಚೆನ್ನಾಗಿಲ್ಲ, ನನಗೆ ಬೇರೆದು ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲ ವೇಸ್ಟ್ ಆಗುತ್ತಲ್ಲ, ಸ್ವಲ್ಪ ರಸಾಯನ ಮಾಡ್ಕೊಬಿಡೋಣ, ಪೂಜೆಗೂ ಆಗುತ್ತೆ,
ಮಕ್ಳಿಗೆ ತಿನ್ನೋದಕ್ಕೋ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಅಂತೇಳಿ ರಸಾಯನ ಮಾಡ್ಕೊತಾ ಇದ್ದೀನಿ. ನೋಡಿ, ಬಾಳೆಹಣ್ಣಲ್ಲಿ ಹುಳ ನಾನು ಯಾವತ್ತೂ ನೋಡಿರಲಿಲ್ಲ. ನೋಡಿ, ಬದನೆಕಾಯಲ್ಲಿ ಹುಳ ನೋಡಿರ್ತೀವಿ, ಮೇಲೆ ತೊಳ್ಕು ಒಳಗೆ ಉಳ್ಕು ಅಂತ ಬದನೆಕಾಯಿಗೆ ಹೇಳ್ತೀವಿ. ಬಟ್ ಬಾಳೆಹಣ್ಣಲ್ಲಿ ನಾನು ಇದುವರೆಗೂ ಯಾವತ್ತೂ ಹುಳ ನೋಡಿರಲಿಲ್ಲ. ಹಣ್ಣು ನೋಡೋದಕ್ಕೆ ಮೇಲೆ ಚೆನ್ನಾಗೇ ಇದೆ, ಆದರೆ ಒಳಗಡೆ ಉಳುಕಾಗಿದೆ. ನಾವು ಬಾಳೆಹಣ್ಣನ್ನು ಯಾವತ್ತೂ ಚೆಕ್ ಮಾಡ್ಕೊಂಡು ತಿನ್ನೋಲ್ಲ. ಬೇರೆ ಹಣ್ಣುಗಳಾದರೆ ಕಟ್ ಮಾಡಿ ಮಧ್ಯದಲ್ಲಿ ಚೆನ್ನಾಗಿಲ್ಲ ಅಂತ ಹೋಗಿರೋ ಪಾಟನ್ನ ತೆಗೆದು ಚೆನ್ನಾಗಿರೋದನ್ನು ತಿನ್ನೋದಕ್ಕೆ ಕೊಡ್ತೀವಿ, ತಿಂತೀವಿ. ಈ ರೀತಿ ಬಾಳೆಹಣ್ಣೆ ಈ ರೀತಿ ಆದರೆ ಬಾಳೆಹಣ್ಣು ಹೆಂಗೆ ಚೆಕ್ ಮಾಡಿಕೊಡೋದು ಮಕ್ಕಳಿಗೆ? ಯಾವ ಹಣ್ಣು ಕೊಡೋದಕ್ಕೂ ಬಾಳೆಹಣ್ಣು ಕೊಡೋದಕ್ಕೂ ಈಗ ಹಿಂದೆ ಮುಂದೆ ನೋಡೋ ಥರ ಆಗಿದೆ. ಈಗ ರಸಾಯನಕ್ಕೆ ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣು ಮತ್ತು ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಪುಡಿನೂ ಇರುತ್ತೆ, ಈಗ ಪುಡಿನಾದರೂ ಸೇರಿಸ್ಕೋಬೋದು, ಇಲ್ಲ ಈ ರೀತಿ ಬೆಲ್ಲ ಇದ್ದರೆ ಚಾಕುನಲ್ಲಿ ಹೊರ್ಕೊಂಡು ಈ ಥರ ಸಣ್ಣದಾಗಿ ಹಾಕೋಬೋದು. ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಕಲ್ಸಕ್ಕರೆ ಇತ್ತು, ಕಲ್ಸಕ್ಕರೆನೂ ಕೂಡ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ, ಮತ್ತು ಕಾಯಿ ತುರಿ. ಮನೆಯಲ್ಲಿ ಕಡಲೆಪುರಿ ಇತ್ತು, ಕಡಲೆಪುರಿನೂ ಸೇರಿಸ್ಕೊಂಡಿದ್ದೀನಿ. ಕಡಲೆಪುರಿ ಹಾಕಿದ್ರೆ ರಸಾಯನ ಜಾಸ್ತಿನೂ ಆಗುತ್ತೆ, ಮತ್ತು ಮಕ್ಕಳಿಗೆ ತಿನ್ನೋದಕ್ಕೆ ಚೆನ್ನಾಗೂ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ರಸಾಯನ ರೆಡಿ ಆಯಿತು. ರಸಾಯನ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಸ್ಕೂಲ್ಗೆ ಹೋಗಿದ್ದು ಮೋಹಿತ್ ಮನೆಗೆ ಬಂದ. ಸಂಜೆ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ನಮ್ಮ ಊರಿನವ್ರದ್ದು ಒಂದು ಮದುವೆ ಇತ್ತು, ಊರಿಂದೆಲ್ಲ ಬರ್ತಾಯಿದ್ರು. ನಾವು ಹೋಗೋಣ ಅಂಥೇಳಿ ಬಟ್ಟೆ ಎಲ್ಲ ಐರನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರ ಶರ್ಟು, ನಂದು ಸ್ಯಾರಿ ಮತ್ತು ಹುಡುಗ್ರದ್ದು ಬಟ್ಟೆ ಎಲ್ಲ ಐರನ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಐರನ್ ಮಾಡಿ ಇಟ್ಕೊಂಡೆ. ಅಷ್ಟರೊಳಗಡೆ ನಮ್ಮ ಗಣ ಎದ್ದ. ಒಂಬಿಂಚು ಚೆನ್ನಾಗಿದೆಯಾ ರಸಾಯನಗಳು? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿನಗೆ? ಇನ್ನೂ ಮೂತೋಣ ಕೊಟ್ಟೇ ಇಲ್ಲ ನಾವು. ನೀನೇ ಫಸ್ಟ್ ತಿನ್ಕೋತಾ ಇದೆಯಾ? ಬರ್ತಾನೆ ಇವಾಗ ಮೂತು. ನನಗೆ ರಸಾಯನ ಅಮ್ಮ ಅಂತ. ಆಗ ಎಲ್ಲ ಗಣನೇ ತಿನ್ಕೊಬಿಟ್ಟ ಕಣೋ ನಾನು. ಓಕೆ, ಸಾಯಂಕಾಲ ಆಯಿತು. ದೇವರಿಗೆ ದೀಪ ಹಚ್ಬಿಟ್ಟು ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗೋಣ ಅಂತೇಳಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಾಯಿತು. ನಮ್ಮ ಮೋಹಿತ್ತು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಮ್ಮ, ಹೊಟ್ಟೆ ಹಸಿತಾ ಇದೆ ಅಂತ ಕೇಳಿದೆ. ಹೆಂಗಿದ್ರು ಫಂಕ್ಷನ್ಗೆ ಹೋಗೋ ಟೈಮ್ ಆಗುತ್ತೆ, ಮಕ್ಕಳು ಫಂಕ್ಷನಲ್ಲಿ ಸರಿಯಾಗಿ ತಿನ್ನಲ್ಲ, ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ ಸಿಂಪಲಾಗಿ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮನೆಯವರಿಗೆ ಕೆಲಸ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು, ಹೊರಡೋಷ್ಟೊತ್ತಿಗೆ 7 ಗಂಟೆ ಆಗೇ ಹೋಯಿತು. ಈಗ ಎಲ್ಲರೂ ರೆಡಿಯಾಗಿ ಫಂಕ್ಷನ್ಗೆ ಹೊರಟಿದ್ದೀವಿ.
ನಮ್ಮ ಗಣಂಗೆ ನಾವು ಕಾರ್ ಹತ್ತಿ ಒಂದು 5-10 ನಿಮಿಷಕ್ಕೆಲ್ಲ ನಾವು ಹೋಗೋ ಲೊಕೇಶನ್ ರೀಚ್ ಆಗಿಬಿಡ್ಬೇಕು. ಏನಾದರೂ ಜಾಸ್ತಿ ಟ್ರಾಫಿಕ್ ಇತ್ತು, ನಾವು ಹೋಗೋದು ಲೇಟ್ ಆಯಿತು, ಗಾಡಿ ಸ್ಲೋ ಆಗಿ ಮೂವ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವನಾಗಲೇ ತಲೆ ತಿನ್ನೋಕ್ಕೆ ಶುರು ಮಾಡ್ಕೋತಾ ಇರ್ತಾನೆ. ಗಾಡಿಗಳು ಯಾವುದಾದ್ರೂ ಮುಂದೆ ಬಂದು ನಿಂತ್ಕೊಳ್ಳೋಂಗಿಲ್ಲ. ಈ ಗಾಡಿ ಯಾಕೆ ಮುಂದೆ ಬಂತು? ನಮ್ಮ ಗಣು ಎಲ್ಗೋಗ್ತಿದ್ಯಾ ನೀನು? ಫಂಕ್ಷನ್. ಯಾವ ಫಂಕ್ಷನ್ ಗೊತ್ತಿಲ್ಲ. ಮತ್ತೆ ಯಾಕೆ ಹೋಗ್ತಿದ್ಯಾ ನೀನು? ಯಾರ್ಯಾರು ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ? ನೀನು ಅಪ್ಪ ಮೊಯ್ತು ನಾನು. ಆಮೇಲೆ ಅವರೆಲ್ಲ ಬರ್ತಾವ್ರೆ ಹಿಂದೆ. ಅವರು ಬರಬೇಕು. ಅವರೆಲ್ಲ ಫಂಕ್ಷನ್ಗೆ ಬರ್ತಾವ್ರಾ? ಆ ಕಾರ್ಗಳೆಲ್ಲ ಫಂಕ್ಷನ್ಗೆ ಬರ್ತಿದ್ಯಾ? ಎಲ್ಲರೂ ಫಂಕ್ಷನ್ಗೆ ಕರ್ಕೊಯ್ತಾ ಇದೆಯಾ ನೀನು? ಅವರೇ ಬರ್ತಾ ಇದ್ದಾರಾ? ನಾವು ಫಂಕ್ಷನ್ಗೆ ಹೋಗೋದ್ರೊಳಗಡೆ 8 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಅಲ್ಲಿ ನಮ್ಮ ನೆಂಟರು ಫ್ರೆಂಡ್ಸು ಎಲ್ಲರೂ ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಬರೋದ್ರೊಳಗಡೆ ರಾತ್ರಿ 10:30 ಆಗಿಬಿಟ್ಟಿತ್ತು. ಸೊ ಹುಡುಗ್ರಿಗೆ ನಿದ್ದೆ ಬಂದಿತ್ತು, ಅವರು ಮಲ್ಕೊಂಡ್ರು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.